ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡೇ ಫ್ರೆಂಡ್ಸ್, ಈಗ ತುಂಬ ಸುದ್ದಿಯಲ್ಲಿರೋದು ಡಿಸೆಂಬರ್ 9ರವರೆಗೆ ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಲ್ಯಾಂಡ್ ಸರ್ವೇರ್. ನೋಡಿ, ಲ್ಯಾಂಡ್ ಸರ್ವೇರ್ಗೆ ಸಂಬಂಧಿಸಿದಂತೆ ಪೇಪರ್ 1 ಮತ್ತು ಪೇಪರ್ 2 ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗಾಗಲೇ ಆನ್ಲೈನ್ ಕ್ಲಾಸಸ್ಗಳು ಆರಂಭಗೊಂಡಿದೆ. ಈ ಪರೀಕ್ಷೆಗೆ ಉಪಯುಕ್ತವಾದಂಥ ಇತಿಹಾಸದ ಪ್ರಶ್ನೆಗಳು ಮುಂಬರುವ ಪರೀಕ್ಷೆಗೆ ಹೇಗೆಲ್ಲ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ಮಾತಾಡ್ತಾ ಹೋಗ್ತೇನೆ. ಅದರ ಜೊತೆಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪ್ಯಾಕೇಜ್ಗಳಲ್ಲಿ GK ಮತ್ತು ಪೇಪರ್ 2ನಲ್ಲಿರ್ತಕ್ಕಂಥ ಮ್ಯಾಥ್ಸ್, ಫಿಸಿಕ್ಸ್ ಮತ್ತು ಜಿಯೋಗ್ರಫಿ ಇಷ್ಟು ವಿಷಯಗಳನ್ನು ಕುರಿತು ಏನು ಮಾಡಿದ್ದೇವೆ ಅಂದರೆ, ಒಂದು ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪ್ಯಾಕೇಜ್ ಒಂದರಲ್ಲಿದೆ. ಬರೀ ಮ್ಯಾಥ್ಸ್ ಬೇಕಾದರೆ ಮ್ಯಾಥ್ಸು ಸಹ ನೀವು ತಗೋಬೋದು. ಹಾಗಾದರೆ ಈ ಲ್ಯಾಂಡ್ ಸರ್ವೇರ್ ಹಾಗೂ PDO ಮುಂಬರುವ KS ಎಕ್ಸಾಮ್ಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಹಿಂದೆ KPSC ಎಕ್ಸಾಮಲ್ಲಿ ಅಥವಾ KPSCಯಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನು ಆಧಾರವಿಟ್ಕೊಂಡು ಮಾತಾಡ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ಭಾರತದಲ್ಲಿ ಪ್ರಥಮ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆ ಯಾವುದದ್ದು ಅಂತಿದೆ. ದ ಫಸ್ಟ್ ಇಂಡಿಯನ್ ಮುನ್ಸಿಪಲ್ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ಮೆಂಟ್ ಬ್ರಿಟಿಷ್ ಇಂಡಿಯಾ ಅಂತ ಕೇಳಿದ್ದಾರೆ. ಲೈಕ್ ದಿಸ್ 4 ಆಪ್ಷನ್ಸ್ ಇದೆ. ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾ ಮತ್ತು ದೆಹಲಿ ಅಂತ ಇದೆ. ನೋಡಿ, ಫಸ್ಟ್ ಅಂದರೆ ನಮಗೆ ಈ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂತಕ್ಕಂಥ ವಿಷಯಗಳನ್ನು ನಾವು ಮಾತಾಡೋದಾದರೆ, ಬಟ್ ಇದಕ್ಕೊಂದು ರೈಟ್ ಆನ್ಸರ್ ಅಂದರೆ ನಾವು ಈ ಮದ್ರಾಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 1687ರಲ್ಲಿ ಈ ಫಸ್ಟ್ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಅಂತಕ್ಕಂಥದ್ದು ಬ್ರಿಟಿಷ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಯಿತು, ಅದು ಮದ್ರಾಸಲ್ಲಿ. ಬ್ರಿಟಿಷ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಯಿತು, ಅದು ಮದ್ರಾಸಲ್ಲಿ. ಹಾಗೆ ನಮಗೆ ಈ ಮದ್ರಾಸಲ್ಲಿ ಪ್ರಮುಖವಾಗಿ ಬರ್ತಕ್ಕಂತಹ ಪ್ರಶ್ನೆಗಳು ಏನು? ನಮಗೆ 1600ರಲ್ಲಿ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಮೇಲೆ ಈ ಆಸುಪಾಸಿನಲ್ಲಿ 1639ರಲ್ಲಿ ಈ ಮದ್ರಾಸಲ್ಲಿ ಒಂದು ಸೆಂಟ್ ಜಾರ್ಜ್ ಅಂತಕ್ಕಂತಹ ಕೋಟೆ ನಿರ್ಮಾಣ ಆಯಿತು. ಇದು ಭಾರತದಲ್ಲಿ ಬ್ರಿಟಿಷರು ನಿರ್ಮಿಸಿದ ಮೊದಲ ಕೋಟೆ ಅಂತ ಗೊತ್ತಿರಬೇಕು. ಹಾಗೆ ಡಚ್ಚರಿಂದ ನಿರ್ಮಾಣ ಆಗಿದ್ದಂಥ ಕೋಟೆ ಯಾವುದು ಅಂದರೆ ಸೆಂಟ್ ಡೇವಿಡ್ ಅಂತ. ಯಾವುದು ಅಂದರೆ ಸೆಂಟ್ ಡೇವಿಡ್ ಕೋಟೆ ಡಚ್ಚರಿಂದ ನಿರ್ಮಾಣ ಆಗಿತ್ತು. ಮತ್ತೆ ನಮಗೆ ಪ್ರಶ್ನೆ ಬರೋದಾದರೆ, ಈ ರೈತುವಾರಿ ಸಿಸ್ಟಮಲ್ಲಿ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಳಗಾದಂತಹ ಒಂದು ಭಾರತದ ಮೊದಲ ಭೂಮಿ ಅಂದರೆ ಮಡ್ರಾಸ್ ಅಂತ ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನಮಗೆ ಈ ಮದ್ರಾಸ್ನ ಒಂದು ಸೇಲಂ ಜಿಲ್ಲೆಯಲ್ಲಿ ಈ ರೈತವಾರಿ ಪದ್ಧತಿ ಅಂತಕ್ಕಂಥದ್ದು ಇಂಟ್ರಡ್ಯೂಸ್ ಆಗಿತ್ತು ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ನಮಗೆ ಇತ್ತೀಚೆಗೆ ಪ್ರಶ್ನೆ ಕೇಳೋದು ಈ ಒಂದು ಸೂರತ್ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಗುಜರಾತಿನ ಸೂರತ್ ಮೇಲೆ 1613ರಲ್ಲಿ ಈ ಜಹಾಂಗೀರ್ ಅಂತಕ್ಕಂಥವನು ಅವರಿಗೆ ವ್ಯಾಪಾರಕ್ಕೆ ಅನುಮತಿಯನ್ನು ಕೊಟ್ಟ ನಂತರ ಸೂರತ್ ಇವರ ಒಂದು ಮೊದಲ ವ್ಯಾಪಾರ ಕೇಂದ್ರ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಒಂದು ಮೊದಲ ಕಾರ್ಖಾನೆಯನ್ನೇ ಇವರು ಸ್ಟಾರ್ಟ್ ಮಾಡಿದ್ದು ಎಲ್ಲಿ ಬ್ರಿಟಿಷರು ಅಂತ ಇತ್ತೀಚೆಗೆ ಕೇಳಿದ್ದಾರೆ. ಸೂರತ್ತಲ್ಲೇ ಇವರು ಮೊದಲ ಕಾರ್ಖಾನೆಯನ್ನು ಸ್ಟಾರ್ಟ್ ಮಾಡಿದ್ದು. ಲೈಕ್ ದಿಸ್. ಹಾಗಾದರೆ ಕಲ್ಕತ್ತಾದಲ್ಲಿ ಇವರ ಒಂದು ಅಚೀವ್ಮೆಂಟ್ ಏನಾಯಿತು ಅಂತಕ್ಕಂಥದ್ದು, ಇದು ಇವರ ರಾಜಧಾನಿಯೂ ಸಹ ಆಗುತ್ತೆ. ಹಾಗೆ ಕಲ್ಕತ್ತಾದಲ್ಲಿ 1857ರಲ್ಲಿ ಒಂದು ಪ್ರಥಮವಾದಂತಹ ವಿವಿ ಸ್ಟಾರ್ಟ್ ಆಗುತ್ತೆ. ಹಾಗೆ 1784ರಲ್ಲಿ ಈ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತಕ್ಕಂಥ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಬ್ರಿಟಿಷರು ಕಲ್ಕತ್ತಾದಲ್ಲಿ ನಿರ್ಮಾಣ ಮಾಡಿದಂತಹ ಕೋಟೆ ಈ ಪೋರ್ಟ್ ವಿಲಿಯಂ ಏನಿದೆ, ಪೋರ್ಟ್ ವಿಲಿಯಂ ಕೋಟೆ ಏನಿದೆ, ಈ ಪೋರ್ಟ್ ವಿಲಿಯಂ ಕೋಟೆ ಅಂತಕ್ಕಂಥದ್ದು ಸಹ ನಿರ್ಮಾಣ ಆಗುತ್ತೆ. ಪೋರ್ಟ್ ವಿಲಿಯಂ ಕೋಟೆಯನ್ನು ನಿರ್ಮಾಣ ಮಾಡಿದವನು ಈ ಒಂದು ಜಾಬ್ ಚಾರ್ನಾಕ್ ಅಂತಕ್ಕಂಥವನು. ಹಾಗೆ ಈ ಸೆಂಟ್ ಡೇವಿಡ್ ಕೋಟೆಯನ್ನು ಕಟ್ಟಿದಂಥವನು ಯಾರು ಅಂದರೆ ಈ ಒಂದು ಫ್ರಾನ್ಸಿಸ್ ಡೇ ಅಂತಕ್ಕಂಥವನು. ಹಾಗಾದರೆ ನಮಗೆ ಸೆಂಟ್ ಡೇವಿಡ್, ಸೆಂಟ್ ಜಾರ್ಜ್ ಮತ್ತು ಪೋರ್ಟ್ ವಿಲಿಯಂ 3 ಕೋಟೆಗಳ ಬಗ್ಗೆ ಗೊತ್ತಾಯಿತು, ಫ್ಯಾಕ್ಟರಿಗಳ ಬಗ್ಗೆ ಗೊತ್ತಾಯಿತು. ಕಲ್ಕತ್ತಾದಲ್ಲಿ ಮೊದಲು ಹತ್ತಿ ಗಿರಣಿ ಸ್ಟಾರ್ಟ್ ಆಗಿದ್ದು ಬಾಂಬೆಗಿಂತ ಮುಂಚೆ ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಕಲ್ಕತ್ತಾದಲ್ಲೇ ಫಸ್ಟ್ ಕಾಟನ್ ಮಿಲ್ ಬ್ರಿಟಿಷರ್ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿತ್ತು. ಲೈಕ್ ದಿಸ್. ನಮಗೆ ಬಾಂಬೆಯಲ್ಲಿ ಆನಂತರ ಸ್ಟಾರ್ಟ್ ಆದಂಥ ಕಾಟನ್ ಮಿಲ್ ಇರ್ಬೋದು, ಅಥವಾ ನಮಗೆ ಈ ಒಂದು ಗೇಟ್ವೇ ಆಫ್ ಇಂಡಿಯಾ
ಈ ಗೇಟ್ವೇ ಆಫ್ ಇಂಡಿಯಾವನ್ನು 5ನೇ ಜಾರ್ಜ್ ಬಂದಂಥ ನೆನಪಿಗಾಗಿ ಬಾಂಬೆಯಲ್ಲಿ ಕಟ್ಟಿ ಹೋದರು. ಈ ಜಾರ್ಜ್ ವಿಟ್ಟಿನ್ ಅಂತಕ್ಕಂಥವ್ರು ಯಾರಿದ್ದಾರೆ, ಜಾರ್ಜ್ ವಿಟ್ಟಿನ್ ಅಂತಕ್ಕಂಥವ್ರು ಏನಿದ್ದಾರೆ, ಇವರು ಈ ಒಂದು ಗೇಟ್ವೇ ಆಫ್ ಇಂಡಿಯಾದ ಶಿಲ್ಪಿ. ದೆಹಲಿಯಲ್ಲಿ ನಿಮಗೆ ಗೊತ್ತಿದೆ, ಆನಂತರ ರಾಜಧಾನಿ ಟ್ರಾನ್ಸ್ಫರ್ ಆಗಿದ್ದು, ಅಥವಾ ಇಲ್ಲಿ ನಮಗೆ ನೋಡ್ಬೋದಾದಂಥದ್ದು ಈ ಒಂದು ಇಂಡಿಯನ್ ಗೇಟ್ ಅಂತಕ್ಕಂಥದ್ದನ್ನು ಏನನ್ನು ನೋಡ್ಬೋದು, ಇಂಡಿಯನ್ ಗೇಟನ್ನು ನೋಡ್ಬೋದು. ಇಂಡಿಯನ್ ಗೇಟಿನ ಒಂದು ಶಿಲ್ಪಿ ಯಾರು ಅಂದರೆ ಈ ಎಡ್ವಿನ್ ಲುಟಿಯಾಸ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಇಂಡಿಯನ್ ಗೇಟನ್ನು ಮೊದಲ ಮಹಾಯುದ್ಧದಲ್ಲಿ ಭಾರತೀಯರು ಏನು ಮರಣ ಹೊಂದಿದ್ರು ಆ ಒಂದು ಸೈನಿಕರ ನೆನಪಿಗಾಗಿ ನಿರ್ಮಾಣ ಮಾಡಿದಂಥದ್ದು ಇಂಡಿಯನ್ ಗೇಟ್. 5ನೇ ಜಾರ್ಜ್ ಭಾರತಕ್ಕೆ ಬಂದಾಗ ನಾವು ಜನಗಣಮನ ಆಡಿದ್ವಿ, ಆತನನ್ನು ಸ್ವಾಗತ ಮಾಡೋದಕ್ಕೆ ನಾವು ಜನಗಣಮನ ಆಡಿದ್ವಿ. ಆತ ವಾಪಸ್ ಹೋಗುವಾಗ ಇನಾಗ್ರೇಟ್ ಮಾಡಿದ್ದೆ ಈ ಬಾಂಬೆಯಲ್ಲಿರ್ತಕ್ಕಂಥ ಗೇಟ್ವೇ ಆಫ್ ಇಂಡಿಯಾ. ಇಂಡಿಯನ್ ಗೇಟ್ ಡೆಲ್ಲಿಯಲ್ಲಿದೆ, ಗೇಟ್ವೇ ಆಫ್ ಇಂಡಿಯಾ ಬಾಂಬೆಯಲ್ಲಿದೆ. ಮದ್ರಾಸ್ ಮತ್ತು ಕಲ್ಕತ್ತಾದಲ್ಲಿ ನಮಗೆ ಏನೆಲ್ಲ ಚೇಂಜಸ್ಗಳು ಬ್ರಿಟಿಷರು ಎಸ್ಟಾಬ್ಲಿಷ್ಮೆಂಟ್ ಮಾಡಿದರು ಅನ್ನೋದ್ರ ಮೇಲೆ ಮುಂದಿನ ಪ್ರಶ್ನೆಗಳು ನಮಗೆ ಬರ್ಬೋದು. ಲೈಕ್ ದಿಸ್ ಪ್ರಥಮ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿದ್ದರ ಬಗ್ಗೆ ನಮಗೆ ಗೊತ್ತಾಯಿತು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಮತ್ತೆ ಮಾಡರ್ನ್ ಇಂಡಿಯಾದಲ್ಲೇ ಮುಂದಿನ ಪ್ರಶ್ನೆ ಕೇಳ್ತಾ ಹೋಗಿದ್ದಾರೆ. ಶುದ್ಧ ಆಂದೋಲನವನ್ನು ಪ್ರಾರಂಭಿಸಿದವರು, ಈ ಫ್ಯೂರ್ ಮೂಮೆಂಟ್ ಅಂತಕ್ಕಂಥದ್ದನ್ನು ಇಂಡಿಯನ್ ರಿನೈಸೆನ್ಸಲ್ಲಿ, ಈ ಭಾರತದ ಪುನರುಜ್ಜೀವನದಲ್ಲಿ ಈ ಫ್ಯೂರ್ ಮೂಮೆಂಟನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿದ್ದಾರೆ. ಪ್ರಾರಂಭಿಸಿದವರು ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥದ್ದೇ. 1815ರಲ್ಲಿ ಒಂದು ಆತ್ಮೀಯ ಸಭಾ, 1828ರಲ್ಲಿ ಈ ಒಂದು ಬ್ರಹ್ಮ ಸಮಾಜವನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ಇವರು, ಈ ಒಂದು ರಾಜಾರಾಮ್ ಮೋಹನ್ ರಾಯ್. ಎಂ ಜಿ ರಾನಡೆಗೆ ಸಂಬಂಧಿಸಿದಂತೆ ವಿಧವಾ ಪುನರ್ವಿವಾಹ ಸಂಘಗಳಿರ್ಬೋದು, ಆತ್ಮರಾಮ್ ಪಾಂಡುರಂಗ ಅವರಿಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಮಾತಾಡ್ತಾ ಹೋಗೋದಾದರೆ, ಪ್ರಾರ್ಥನಾ ಸೊಸೈಟಿ ಏನಿದೆ, ಈ ಪ್ರಾರ್ಥನಾ ಸೊಸೈಟಿಯನ್ನು ಇವ್ರ ಕಾಲದಲ್ಲಾಯಿತು. ಬಟ್ ಹಾಗಾದರೆ ದಯಾನಂದ ಸರಸ್ವತಿಯವರ ಮುಖ್ಯ ಕೆಲಸಗಳು ಬಾಂಬೆಯಲ್ಲಿ ಏನೇನಾಯಿತು? 1875ರಲ್ಲಿ ಬಾಂಬೆಯಲ್ಲಿ ಈ ಒಂದು ಆರ್ಯ ಸಮಾಜವನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ದಯಾನಂದ ಸರಸ್ವತಿಯವರು. ಹಾಗೆ ಭಾರತೀಯರಿಗಾಗಿ ಅಂತ ಹೇಳಿದವರು ದಯಾನಂದ ಸರಸ್ವತಿಯವರು. ಹಾಗೆ ಗೋ ಬ್ಯಾಕ್ ಟು ವೇದಾಸ್, ವೇದಗಳಿಗೆ ಹಿಂದಿರುಗಿ ಅಂತ ಹೇಳಿದವರು ಯಾರು ಅಂದರೆ ದಯಾನಂದ ಸರಸ್ವತಿಯವರು. ಹಾಗೆ ಈ ಒಂದು ಸತ್ಯಾರ್ಥ ಪ್ರಕಾಶನ ಅಂತಕ್ಕಂತಹ ಪುಸ್ತಕವನ್ನು ಹಿಂದಿ ಭಾಷೆಯಲ್ಲಿ ಬರೆದಂಥವ್ರು ಯಾರು ಅಂದರೆ ದಯಾನಂದ ಸರಸ್ವತಿಯವರು. ಹಾಗೆ ಹಿಂದಿ ರಾಷ್ಟ್ರೀಯ ಭಾಷೆ ಆಗಬೇಕಂತ ಹೇಳಿದವರು ದಯಾನಂದ ಸರಸ್ವತಿಯವರು. ಯಾರು ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಮತಾಂತರಗೊಂಡಿರ್ತಾರೋ ಅವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ತರುವಂತಹ ಈ ಒಂದು ಚಳುವಳಿಯೇ ಫ್ಯೂರ್ ಮೂಮೆಂಟ್, ಶುದ್ಧ ಚಳುವಳಿ. ಹಾಗಾದರೆ ಫ್ಯೂರ್ ಮೂಮೆಂಟ್ ಬಗ್ಗೆ ನಿಮಗೆ ಗೊತ್ತಿದೆ. ಸ್ವಾಮಿ ದಯಾನಂದ ಸರಸ್ವತಿಯವರು ಈ ಶುದ್ಧ ಚಳುವಳಿಯನ್ನು ಅಥವಾ ಆಂದೋಲನವನ್ನು ಸ್ಟಾರ್ಟ್ ಮಾಡಿದರು. ಈಗ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಇರ್ಬೋದು, ಅರಿವಿಪ್ಪನ್ ಚಳುವಳಿ ಇರ್ಬೋದು, ಹಾಲಿಗರ್ ಮೂಮೆಂಟ್ಸ್ ಇರ್ಬೋದು, ಇದರಲ್ಲಿ ಸತ್ಯಶೋಧಕ ಸಮಾಜಗಳಿರ್ಬೋದು, ಹಾಗೆ ಪ್ರಾರ್ಥನಾ ಸೊಸೈಟಿ ಇರ್ಬೋದು, ಥಿಯೋಸಫಿಕಲ್ ಸೊಸೈಟಿ ಇರ್ಬೋದು, ರಾಮಕೃಷ್ಣ ಮಿಷನ್ ಇರ್ಬೋದು, ಇವೆಲ್ಲ ಈ ಚಾಪ್ಟರ್ಲಿ ಹೆಚ್ಚು ರಿಪೀಟ್ ಆಗೋ ಪ್ರಶ್ನೆಗಳು. ಇದರ ಬಗ್ಗೆ ನಿಮಗೆ ಸರಿಯಾದ ಒಂದು ಮಾಹಿತಿ ಇರಬೇಕು. ಶುದ್ಧ ಆಂದೋಲನ. ಎಸ್, ಹಾಗಾದರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಕೇಳ್ತಾ ಹೋಗಿದ್ದಾನೆ. ಇಂಡಿಯನ್ ಪೀನಲ್ ಕೋಡ್. ಈ ಒಂದು ಇಂಡಿಯನ್ ಪೀನಲ್ ಕೋಡ್ ಬಗ್ಗೆ ಕೇಳಿದ್ದಾನೆ. ಭಾರತದ ದಂಡ ನೀತಿ ಸಂಹಿತೆ ಅಂತಕ್ಕಂಥದ್ದು ಕೇಳ್ತಾ ಹೋಗಿದ್ದಾನೆ. ನೋಡಿ, ಮೈಸೂರಿನಲ್ಲಿ, ಇಂಡಿಯಾದಲ್ಲಿ ಕೇಳಿಲ್ಲ, ಮೈಸೂರಿನಲ್ಲಿ ಇಂಡಿಯನ್ ಪೀನಲ್ ಕೋಡ್ ಮತ್ತು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂತಕ್ಕಂಥದ್ದನ್ನು ಅಥವಾ ಪ್ರೊಸೀಜರ್ಗಳನ್ನು ಯಾರು ಜಾರಿಗೊಳಿಸಿದ ಕಮಿಷನರ್ಗಳು ಅಂತ. ಸುಮಾರು 7 ಜನ ಕಮಿಷನರ್ಗಳು 1831ರಿಂದ 1881ರವರೆಗೆ ಮೈಸೂರನ್ನು ಆಳ್ವಿಕೆ ಮಾಡಿದರು. ಅದರಲ್ಲಿ ಇಂಪಾರ್ಟೆಂಟ್ ಯಾರಪ್ಪ ಅಂದರೆ ಈ ಒಂದು ಮಾರ್ಕಬ್ಬನ್ ಮತ್ತು ಲೂಯಿ ಬೆಂಥಮ್ ಬೋರಿಂಗ್ ಅಂತಕ್ಕಂಥದ್ದು, ಲೇವಿಸ್ ಲೂಯಿ ಬೆಂಥಮ್ ಬೋರಿಂಗ್ ಅಂತಕ್ಕಂಥದ್ದು. ಎಸ್, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ನಮಗಿದು ಅಂತಕ್ಕಂಥದ್ದು ಗೊತ್ತಿರಬೇಕು. 1862ರಲ್ಲಿ ಇಂಡಿಯನ್ ಪೀನಲ್ ಕೋಡನ್ನು ಮೈಸೂರಲ್ಲಿ ಸಂಸ್ಥಾನದಲ್ಲಿ ಜಾರಿಗೊಳಿಸ್ತಾನೆ ಯಾರು ಅಂದರೆ ಲೂಯಿ ಬೆಂಥಮ್ ಬೋರಿಂಗ್.
ನೋಡಿ, ಹೈಕೋರ್ಟ್ ಸ್ಥಾಪನೆ ಆಗಿದ್ದು ಇವ್ರ ಕಾಲದಲ್ಲೇ, ರಿಜಿಸ್ಟರ್ ಆ್ಯಕ್ಟ್ ಸ್ಥಾಪನೆ ಆಗಿದ್ದು ಇವ್ರ ಕಾಲದಲ್ಲೇ, ಈ ಲೂಯಿ ಬೆಂಥಮ್ ಬೋರಿಂಗ್ ಕಾಲದಲ್ಲಿ. ಈ ಕಾಫಿ ತೋಟಗಳ ಬೆಳೆಗೆ ಹಣವನ್ನು ನೀಡಿದ್ದು ಜೋಯ್ಲರ್ಪೇಟೆ, ಅಂದರೆ ಬೆಂಗಳೂರಿಂದ ಜೋಯ್ಲರ್ಪೇಟೆಗೆ ಪ್ರಥಮ ರೈಲು ಸಂಚಾರ ಆಗಿದ್ದು ಮಾರ್ಕ್ ಕಬ್ಬನ್ ಕಾಲದಲ್ಲಿ. ಹಾಗೆ ಅದಕ್ಕೆ ಸಂಬಂಧಿಸಿದಂಥ ವಿಷಯಗಳು ನಮಗೆ ಬೇಕಾದಂಥವು ಇಲ್ಲಿ ಬೇಕಾಗುತ್ತೆ. ಹಾಗಾಗಿ ಇಂಡಿಯನ್ ಪೀನಲ್ ಕೋಡ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ರಿಜಿಸ್ಟರ್ ಆ್ಯಕ್ಟ್ಗಳಿರ್ಬೋದು, ಇದೆಲ್ಲ ಸ್ಟಾರ್ಟ್ ಆಗಿದ್ದು. ಮತ್ತು ಈ ಕಬ್ಬನ್ ಫಾರ್ಕ್, ಈ ಬೆಂಗಳೂರಲ್ಲಿರ್ತಕ್ಕಂಥ ಕಬ್ಬನ್ ಫಾರ್ಕ್ ಸ್ಟಾರ್ಟ್ ಆಗಿದ್ದು ಸಹ ಈ ಬೋರಿಂಗ್ ಕಾಲದಲ್ಲಿ. ಮಾರ್ಕ್ ಕಬ್ಬನ್ ಆದಮೇಲೆ ಬೋರಿಂಗ್ ಬರ್ತಾರೆ. ಈ ಮಾರ್ಕ್ ಕಬ್ಬನ್ ನೆನಪಿಗಾಗಿ ಇವರು ಬೆಂಗಳೂರಲ್ಲಿ ಏನು ಮಾಡ್ತಾರೆ, ಕಬ್ಬನ್ ಫಾರ್ಕನ್ನು ಸಹ ನಿರ್ಮಾಣ ಮಾಡ್ತಾರೆ. ಲೈಕ್ ದಿಸ್, ಇಲ್ಲಿ 1831ಇಂದ 1881ವರೆಗೂ ಆದಂಥ ಘಟನೆಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗುತ್ತೆ. ಎಸ್, ಇದ್ರ ಮೇಲೆ ಮತ್ತೆ ಪ್ರಶ್ನೆಗಳು ಬರ್ಬೋದು. ನೋಡಿ, ಇಲ್ಲಿ ಮತ್ತೆ ನಮಗೆ ಮೈಸೂರು ಬಗ್ಗೆ ಪ್ರಶ್ನೆಗಳನ್ನು ಮತ್ತೆ ಕೇಳ್ತಾ ಹೋಗಿದ್ದಾನೆ. ಮಾಡರ್ನ್ ಮೈಸೂರು ಬಗ್ಗೆ ಇಲ್ಲಿ ಹೊಂದಿಸಿ ಬರೆಯೋದು ಮ್ಯಾಚ್ ದ ಫಾಲೋಯಿಂಗ್ ಇದೆ ನೋಡಿ. ಅಯವಧನ್ ರಾವ್, ಶ್ಯಾಮ್ ರಾವ್, ಬಿ ಹಟ್ನಿ, ಜಾನಕಿ ನಾಯರ್ ಅಂತ. ಆಲ್ಮೋಸ್ಟ್ ನಮಗೆ ಇವೆರಡು ಕೃತಿಗಳ ಬಗ್ಗೆ ಐಡಿಯಾ ಇದೆ. ನೋಡಿ, ಶ್ಯಾಮ್ ರಾವ್ ಅಂತಕ್ಕಂಥವ್ರು ಏನಿದ್ದಾರೆ, ಈ ಶ್ಯಾಮ್ ರಾವ್ರವರ ಕೃತಿ ಯಾವುದು ಅಂದರೆ ಮಾಡರ್ನ್ ಮೈಸೂರು ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತು. ಶ್ಯಾಮ್ ರಾವ್ರವರ ಕೃತಿ ಯಾವುದು ಅಂದರೆ ಮಾಡರ್ನ್ ಮೈಸೂರು. ಹಾಗೆ ಮೈಸೂರು ಮಾಡರ್ನ್ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಜಾನಕಿ ನಾಯರ್ ಅಂತಕ್ಕಂಥವ್ರು. ಜಾನಕಿ ನಾಯರ್ ನೋಡಿ, 4ಗೆ 2 ಇಲ್ಲೂ ಇದೆ, 4ಗೆ 2 ಇಲ್ಲೂ ಇದೆ. 2ಗೆ 1 ಎಲ್ಲಿದೆ ಅಂತ ನೋಡೋಣ. 2ಗೆ 1 ಇಲ್ಲಿದೆ. ಹಾಗಾದರೆ ನಾವೀಗ ಈ ಅಯವಧನ್ ರಾವ್ ಅಂತಕ್ಕಂಥವ್ರು ಗೆಜೆಟೆಡ್ ಆಫ್ ಮೈಸೂರನ್ನು ಬರೆದಿರ್ತಕ್ಕಂಥವ್ರು ಇವರು. ಹಾಗೆ ಬಿ ಒಂದು ಹಟ್ನಿ ಅಂತಕ್ಕಂಥವ್ರು ಪೊಲಿಟಿಕಲ್ ಎಕನಾಮಿಕ್ ಆಫ್ ಇಂಡೈರೆಕ್ಟ್ ರೂಲ್ ಇನ್ ಮೈಸೂರು ಅಂತಕ್ಕಂಥ ಬರೆದಿರೋರು ಇವರು. ಆಲ್ಮೋಸ್ಟ್ ನಮಗೆ ಎಕ್ಸಾಮಲ್ಲಿ ಈ ಎರಡೂ ಪ್ರಶ್ನೆಗಳು ಹೆಚ್ಚಾಗಿ ನಮಗೆ ರಿಪೀಟ್ ಆಗುತ್ತೆ. ಶ್ಯಾಮ್ ರಾವ್, ಇದು ನಾವು ಕಾಮನ್ನಾಗಿ ನೋಟ್ಸಿಗೆಲ್ಲ ಬರೆಸಿರ್ತೀವಿ. ಶ್ಯಾಮ್ ರಾವ್ ಅವ್ರ ಬಗ್ಗೆ ಬರ್ಬೋದಾದಂಥ ಪ್ರಶ್ನೆಗಳು. ಫರ್ಗಟನ್ ಎಂಪೈರ್ ಬಗ್ಗೆ ಬರ್ಬೋದು, ನೋ ಫರ್ಗಟನ್ ಎಂಪೈರ್ ಬಗ್ಗೆ ಬರ್ಬೋದು ವಿಜಯನಗರಕ್ಕೆ ಸಂಬಂಧಿಸಿದಂತೆ, ಅಥವಾ ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನ್ನ ಕುರಿತು ಬರೆದಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ನಮಗೆ ಕ್ವಶನ್ಸ್ಗಳು ಬರ್ಬೋದು. ಅದೇ ರೀತಿಯಾಗಿ ಇಲ್ಲಿ ಮಾಡರ್ನ್ ಮೈಸೂರಲ್ಲಿ ಕ್ವಶನ್ಸ್ ಬಂದಿದೆ. ಎಸ್, ಆದರೆ ಮುಂದುವರೆದ ಭಾಗದಲ್ಲಿ ಈ ಕೆಳಕಂಡ ಸ್ವತಂತ್ರ ಚಳವಳಿ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಕ್ರೊನಾಲಜಿಕಲ್ ಆರ್ಡರ್ ಮಾಡಿ ಅಂತ ಕೇಳಿದ್ದಾನೆ. ಬಟ್ ಈ ಇಯರ್ಗಳ ಜೊತೆಗೆ ಏನು ಮಾಡ್ತಿದ್ದಾನೆ ಇತ್ತೀಚೆಗೆ ಅಂದರೆ ಸ್ವಲ್ಪ ಈ ಡೇಟ್ಗಳನ್ನು ಕೇಳ್ತಾ ಇದ್ದಾನೆ. ನೋಡಿ, 1942 ಈ ಒಂದು ಸೆಪ್ಟೆಂಬರ್ 28ನೇ ತಾರೀಕು ಈಸೂರು ಘಟನೆಗೆ ಗೊತ್ತಿರಬೇಕು. ನೆಕ್ಸ್ಟು ಅದೇ ರೀತಿಯಾಗಿ ನಮಗೆ ಇಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ 1938 ಈ ಒಂದು ಏಪ್ರಿಲ್ 11ನೇ ತಾರೀಕು ಶಿವಪುರ ಧ್ವಜ ಸತ್ಯಾಗ್ರಹ ನಡೆಯುತ್ತೆ. 25ಕ್ಕೆ ವಿದುರಾಶ್ವತ್ ನಡೆಯುತ್ತೆ. ಹಾಗೆ ನಮಗೆ 1930 ಈ ಒಂದು ಏಪ್ರಿಲ್ 13ನೇ ತಾರೀಕು ಅಂಕೋಲಾ ಸತ್ಯಾಗ್ರಹ ನಡೆಯುತ್ತೆ. ಹಾಗೆ ಮೈಸೂರು ಚಲೋ ಚಳವಳಿ 1947 ಮಂತ್ ಆಫ್ ಸೆಪ್ಟೆಂಬರ್ 1ರಿಂದ ಅಥವಾ 14ನೇ ಡೇಟ್ ಒಳಗೆ ನಡೆದಿದೆ ಅಂತಕ್ಕಂಥದ್ದು ಒಂದು ಮುಖ್ಯವಾದಂಥ ಮಾಹಿತಿ. ಏಕೆಂದರೆ ಮೈಸೂರು ಚಲೋ ಚಳವಳಿ ನಡೆದು 1947ಕ್ಕೆ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಬಂದ ಮೇಲೆ ನಮಗೆ ಅಕ್ಟೋಬರ್ 24ಕ್ಕೆ ಏನಾಗುತ್ತೆ, ಇಲ್ಲಿ ಜವಾಬ್ದಾರಿ ಸರ್ಕಾರ ಮೈಸೂರಲ್ಲಿ ಬರುತ್ತೆ. ಹಾಗಾದರೆ ಫಸ್ಟು, ಸೆಕೆಂಡು, ಥರ್ಡು ಯಾವುದು ಅಂತ ನೋಡೋದಾದರೆ ಅಂಕೋಲಾ 3 ಇಲ್ಲಿ 3 ಇಲ್ಲೂ ಫಸ್ಟ್ ಇದೆ, 3 ಇಲ್ಲೂ ಫಸ್ಟ್ ಇದೆ. ನೆಕ್ಸ್ಟು 2 ಇಲ್ಲೂ ಫಸ್ಟ್ ಇದೆ, 2 ಇಲ್ಲೂ ಫಸ್ಟ್ ಇದೆ. ನೆಕ್ಸ್ಟ್ ಹಾಗಾದರೆ 1 ಇಲ್ಲಿ ಫಸ್ಟ್ ಇದೆ, ಇಲ್ಲಿಲ್ಲ. ಹಾಗಾದರೆ 4 ಲಾಸ್ಟ್ ಯಾವುದು ಅಂದರೆ ಮೈಸೂರು. ಫಸ್ಟ್ 1 ರೈಟ್ ಆನ್ಸರ್. ಈ ಥರ ಮ್ಯಾಚ್ ದ ಫಾಲೋಯಿಂಗ್ ನಿಮಗೆ ಪ್ರಶ್ನೆಗಳು ಬಂದಾಗ ಅವನನ್ನು ಸರಿಯಾಗಿ ವರ್ಕ್ ಮಾಡಬೇಕಾಗತ್ತೆ. ಈಸೂರು ದುರಂತದಿಂದ ಭಾರತದಲ್ಲೇ ಪ್ರಥಮ ಬಾರಿಗೆ ಸ್ವತಂತ್ರಗೊಂಡಂತಹ ವಿಲೇಜ್ ಇದು. ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಇನ್ಫ್ಯಾಕ್ಟಿಂದ ಇದು ನಡೀತು ಅಂತಕ್ಕಂಥದ್ದು.
ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿರ್ತಕ್ಕಂಥ ಈಸೂರು ಘಟನೆಯಲ್ಲಿ ಈ ಒಂದು ಗುರಪ್ಪ, ಶಂಕರಪ್ಪ, ಹಾಲಪ್ಪ ಇವರೆಲ್ಲ ಗಲ್ಲಿಗೆ ಇರ್ತಾರೆ. ವೀರಭದ್ರ ದೇವಾಲಯದ ಮುಂಭಾಗದಲ್ಲಿ ಧ್ವಜವನ್ನು ಹಾರಿಸಿ ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಆದಂಥ ಒಂದು ಘಟನೆಗಳು ನಿಮಗೆ ಗೊತ್ತಿದೆ. ಟಿ ಸಿದ್ದಲಿಂಗಯ್ಯನವರು ಇದರ ಅಧ್ಯಕ್ಷರಾಗಿರ್ತಾರೆ. ಅಂಕೋಲಾ ಸತ್ಯಾಗ್ರಹ MP ನಾಡಕರ್ಣಿ, RR ದಿವಾಕರ್ ಇವರೆಲ್ಲ ಪಾರ್ಟಿಸಿಪೇಷನ್ ಮಾಡಿರ್ತಾರೆ. ಮೈಸೂರು ಚಲೋ ಚಳವಳಿಯ ನಾಯಕರು ಯಾರು ಅಂದರೆ KC ರೆಡ್ಡಿ, ಟಿ ಸಿದ್ದಲಿಂಗಯ್ಯ, S ನಿಜಲಿಂಗಪ್ಪ, KT ಭಾಷ್ಯಂ ಇವರೆಲ್ಲ ಮೈಸೂರು ಚಲೋ ಚಳವಳಿಯ ಒಂದು ಲೀಡರ್ಗಳಾಗಿರ್ತಾರೆ. ಇದ್ರ ಮೇಲೂ ಸಹ ಪ್ರಶ್ನೆಗಳನ್ನು ನಮಗೆ ಕೇಳ್ಬೋದು. ಮುಂದುವರೆದು ಮತ್ತೊಂದು ಪ್ರಶ್ನೆ ಕೇಳಿದರೆ ಇಲ್ಲಿ KC ರೆಡ್ಡಿ ನಾಯಕತ್ವದಲ್ಲಿ ಮೈಸೂರು ಕಾಂಗ್ರೆಸ್ ಅರಮನೆ ಮುಂದೆ ಸತ್ಯಾಗ್ರಹ ಮಾಡಲು ಕರೆ ನೀಡಿದ್ದು. ನೋಡಿ, ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ಆ ಸಂದರ್ಭದಲ್ಲಿದ್ದಂತಹ ಈ ಜಯಚಾಮರಾಜ ಒಡೆಯರ್ ಏನಿದ್ದಾರೆ, ಹಾಗೆ ಜಯಚಾಮರಾಜ ಒಡೆಯರ ಕಾಲದಲ್ಲಿದ್ದಂತಹ ಒಂದು ದಿವಾನರು ಆರ್ಕಾಟ್ ರಾಮಸ್ವಾಮಿ ಮೊದಲೇರೇನಿದ್ದಾರೆ, ಹಾಗೆ ಈ ಒಂದು ಆಪ್ತ ಸಲಹೆಗಾರರಾದಂಥ ತಂಬು ಶೆಟ್ಟಿ ಅಂತಕ್ಕಂಥವ್ರು ಏನಿದ್ದಾರೆ, ಇವ್ರ ಮೇಲೆ ಒಂದು ಸ್ಲೋಗನನ್ನು ಮಾಡಿ ಈ ಮೈಸೂರು ಚಲೋ ಚಳವಳಿ ಅಥವಾ ಈ ಅರಮನೆ ಸತ್ಯಾಗ್ರಹ ಅಂತ ಕರಿತೀವಿ. ಈ ಅರಮನೆ ಸತ್ಯಾಗ್ರಹ ಅಂದರೂ ಒಂದೇ ಅಥವಾ ಮೈಸೂರು ಚಲೋ ಚಳವಳಿ ಅಂದರೂ ಒಂದೇ. ಇದು ಎಲ್ಲಿಂದ ಹೊರಟಿತು ಅಂತ ಕೇಳ್ತಾರೆ. ಬೆಂಗಳೂರಿನಿಂದ ಹೊರಟಿದ್ದು 1947 ಈ ಸೆಪ್ಟೆಂಬರ್ 1ನೇ ತಾರೀಕು ಇದು ಮೈಸೂರಿಗೆ ಈಗ ಬಂತು 14ಕ್ಕೆ ಅಂತಕ್ಕಂಥದ್ದು. 1947 ಸೆಪ್ಟೆಂಬರ್ 14 ದಿನ ಆಚರಣೆ ಮೈಸೂರಲ್ಲಿ. ನೋಡಿ, ಇದರ ಉದ್ದೇಶ ಏನು ಅಂದರೆ ಚುನಾಯಿತ ಪ್ರತಿನಿಧಿಗಳಿಂದ ಆಯ್ಕೆಯಾದಂಥವ್ರು ಸರ್ಕಾರವನ್ನು ನಡೆಸಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಚುನಾಯಿತ ಪ್ರತಿನಿಧಿಗಳಿಂದ ಆಯ್ಕೆಯಾದವರು ನಡೆಸಬೇಕು ಅನ್ನೋ ಮುಖ್ಯ ಉದ್ದೇಶವನ್ನು ಆಧಾರವಾಗಿಟ್ಟುಕೊಂಡಿಲ್ಲಿ ನಾವು ಈ ವರ್ಕನ್ನು ಮಾಡ್ತಾಯಿದ್ದೀವಿ. ಹಾಗಾದರೆ ಈ ಅರಮನೆ ಸತ್ಯಾಗ್ರಹ ಅಥವಾ ಮೈಸೂರು ಚಲೋ ಚಳವಳಿ ಅಂದರೂ ಒಂದೇ, ಅರಮನೆ ಸತ್ಯಾಗ್ರಹ ಅಂದರೂ ಒಂದೇ. ಇದು ಸೆಪ್ಟೆಂಬರ್ 14ಕ್ಕೆ ಘೋಷಣೆ ಆಯಿತು ಅಂತ ನಾವು ಹೇಳಲಾಗಿದೆ. ಇದರ ಮುಖಾಂತರ ನಮಗೇನಾಗುತ್ತೆ, ಈ ಒಂದು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ ಮೈಸೂರಲ್ಲಿ. KC ರೆಡ್ಡಿ ಅವರು ಇದರ ಇನ್ಫ್ಯಾಕ್ಟ್ ಆಗಿದ್ರ ಪ್ರಭಾವದಿಂದ ಕರ್ನಾಟಕದ ಮೊದಲ CM ಆಗ್ತಾರೆ. ಹಾಗಾಗಿ ನಮಗೆ ಹೆಚ್ಚು ಪ್ರಶ್ನೆಗಳು ಇದ್ರ ಮೇಲೇ ಕೇಳ್ತಾ ಹೋಗ್ಬೋದು. ಇದ್ರ ಬಗ್ಗೆ ನಿಮಗೆ ಐಡಿಯಾನು ಇರಬೇಕು. ನೆಕ್ಸ್ಟ್, ಬೆಳಗಾವಿ ಕಾಂಗ್ರೆಸ್ ಮುಖ್ಯಾಂಶಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಸ್ವತಂತ್ರ ಹೋರಾಟದ ಡಿಸೆಂಬರ್ 1924ರಲ್ಲಿ ಈ ಚಳವಳಿ ನಡೀತು ಅಂತಕ್ಕಂಥ. ಡಿಸೆಂಬರ್ 26 ಮತ್ತು 28ನೇ ತಾರೀಕುವರೆಗೂ ನಡೀತು ಅಂತಕ್ಕಂಥದ್ದು. ಇದು 39ನೇ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ. ಗಾಂಧೀಜಿಯವರು ಒಂದು ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಅಂತ ಗೊತ್ತಿರಬೇಕು. ಇವೆರಡೂ ಸ್ಟೇಟ್ಮೆಂಟ್ ಸರಿ ಇದೆ. ಆದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದಿದ್ದು 1885 ಇದೇ ಡಿಸೆಂಬರ್ 28, 29, 30ಕ್ಕೆ ಫಸ್ಟ್ ಬಾಂಬೆಯಲ್ಲಿ ನಡೆದಿದ್ದು. WC ಬ್ಯಾನರ್ಜಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಹಾಗಾದರೆ ಈ ಸ್ವತಂತ್ರ ಹೋರಾಟ ಅಥವಾ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥವರು ಗಂಗಾಧರ ರಾವ್ ದೇಶಪಾಂಡೆ ಹಾಗೂ ಗಾಂಧೀಜಿಯವರ ಹಿಂದಿ ಭಾಷಣವನ್ನು ಕನ್ನಡಕ್ಕೆ ಅನುವಾದ ಮಾಡ್ತಕ್ಕಂಥವ್ರು ಯಾರು ಅಂದರೆ ಗಂಗಾಧರ ರಾವ್ ದೇಶಪಾಂಡೆ. ಬಟ್ ಇಲ್ಲಿ 4ನೇ ಸ್ಟೇಟ್ಮೆಂಟ್, ಹರ್ಡೇಕರ್ ಮಂಜಪ್ಪ ಅಧಿವೇಶನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರಲಿಲ್ಲ, ಗಂಗಾಧರ ರಾವ್ ದೇಶಪಾಂಡೆನೇ ಆಗಿದ್ದರು. ಇವರು ಏನು ಮಾಡಿದರು, 1923ರಲ್ಲಿ ಹುಬ್ಬಳ್ಳಿಯಲ್ಲಿ ಹಿಂದೂಸ್ತಾನ್ ಸೇವಾ ದಳವನ್ನು ಸ್ಟಾರ್ಟ್ ಮಾಡಿದರು. ಈ ಹಿಂದೂಸ್ತಾನ್ ಸೇವಾ ದಳದ 1,500 ಜನ ಕಾರ್ಯಕರ್ತರು ಈ ಅಧಿವೇಶನಕ್ಕೆ ಭಾಗವಹಿಸಿದ 26,000 ಸುಮಾರು 25ರಿಂದ 26,000 ಜನಕ್ಕೆ ಒಂದು ಸರ್ವೀಸನ್ನು ಕೊಟ್ಟವರು ಅಥವಾ ಇದನ್ನು ನಡೆಸಿಕೊಟ್ಟವರು ಸ್ವಯಂ ಸೇವಕರು, ಹಿಂದೂಸ್ತಾನ್ ಸೇವಾ ದಳದ ಕಾರ್ಯಕರ್ತರು. ಹಾಗಾದರೆ ನಮಗೆ 4ನೇ ಸ್ಟೇಟ್ಮೆಂಟ್ ಇಲ್ಲಿ ಎಲ್ಲಿಲ್ಲ, ಇಲ್ಲಿ 4ನೇ ಸ್ಟೇಟ್ಮೆಂಟ್ ಇದೆ. ಹಾಗಾಗಿ 1, 2 ಮತ್ತು 3 ಮೇಲೆ 3 ಅಂಶಗಳು ಸರಿ. ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ, ಅಖಿಲ ಭಾರತ ಬ್ರಾಹ್ಮಣ ಸಭಾ, ಅಖಿಲ ಭಾರತ ಖಿಲಾಫತ್ ಸಭಾ, ಹಾಗೆ ಈ ಒಂದು 1924ರ
ಕರ್ನಾಟಕ ಏಕೀಕರಣ ಮೊದಲ ಸಭಾ ಸಿದ್ದಪ್ಪ ಕಂಬಳಿ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಈ ಒಂದು ಅಧಿವೇಶನದಲ್ಲಿ ಆಡಿದ್ದು ಉದಯವಾಗಲಿ ಚೆಲ್ಲುವ ಕನ್ನಡ ನಾಡು ಅಂತಕ್ಕಂಥ ಗೀತೆಯನ್ನು ಗಂಗೂಬಾಯಿ ಹಾನಗಲ್ರವರು. ಎಸ್, ಆಗ ನಮಗೆ ಇಷ್ಟು ಕಾನ್ಸೆಪ್ಟ್ 7ನೇ ಪ್ರಶ್ನೆಯಲ್ಲಿ ಇಷ್ಟೆಲ್ಲ ಮಾಹಿತಿಗಳು ನಮಗೆ ಸಿಕ್ತು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಪ್ರಥಮ ಸ್ವತಂತ್ರ ಸಂಗ್ರಾಮದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. 1857ರ ದಂಗೆಯ ನಾಯಕರು ಮತ್ತು ಸ್ಥಳಗಳನ್ನು ಹೊಂದಿಸಿ. ಇತ್ತೀಚೆಗೆ ಕಂಟ್ರೋಲರ್ಸ್ ಕೇಳ್ತಾ ಇದ್ದಾರೆ. ದಂಗೆಯ ನಿಯಂತ್ರಕರು ಯಾರು ಅಂತ ಕೇಳ್ತಾರೆ ಮತ್ತು ದಂಗೆಯ ನಾಯಕರು ಕೇಳ್ತಾರೆ. ನೋಡಿ, ನಾವು ಫಸ್ಟ್ ಈಗ ಮೀರತ್ತಲ್ಲಿ ದಂಗೆ ಸ್ಟಾರ್ಟ್ ಆಗಿದ್ದು 1857. ಈ ಮೇ 10ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಮೀರತ್ ಆದಮೇಲೆ ನಮಗೆ ಸ್ಟಾರ್ಟ್ ಆಗಿದ್ದು ದೆಹಲಿ ಇರ್ಬೋದು. ದೆಹಲಿ ಆದಮೇಲೆ ನಮಗೆ ಸ್ಟಾರ್ಟ್ ಆಗಿದ್ದು ಈ ಒಂದು ಕಾನ್ಪುರ ಇರ್ಬೋದು, ಅಥವಾ ಲಕ್ನೋ ಇರ್ಬೋದು, ಅಥವಾ ಈ ಒಂದು ಝಾನ್ಸಿ ಇರ್ಬೋದು. ಹಾಗೆ ಝಾನ್ಸಿ ಆದಮೇಲೆ ನಮಗೆ ಈ ಗ್ವಾಲಿಯರ್ ಇರ್ಬೋದು. ಗ್ವಾಲಿಯರ್ ಆದಮೇಲೆ ಬಿಹಾರ್ ಇರ್ಬೋದು. ಬಿಹಾರ್ ಇದ್ಮೇಲೆ ಅಸ್ಸಾಂ ಇರ್ಬೋದು. ಹಾಗೆ ಈ ಮಥುರಾ ಇರ್ಬೋದು. ಇಷ್ಟು ಪ್ಲೇಸ್ಗಳ ಬಗ್ಗೆ ನಮಗೆ ಚೆನ್ನಾಗಿ ಐಡಿಯಾ ಇರಬೇಕು ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದಿರ ಬಗ್ಗೆ. ನೋಡಿ, ಇಲ್ಲಿ ಮೀರತ್ತಲ್ಲಿ ದಂಗೆ ನಾಯಕತ್ವ ವಹಿಸ್ತವನು ಯಾರು ಅಂದರೆ ಈ ಒಂದು ಕದಮ್ ಸಿಂಗ್ ಅಂತಕ್ಕಂಥವನು ದಂಗೆ ನಾಯಕತ್ವ ವಹಿಸ್ತಾನೆ. ಇವನು ಸಿಪಾಯಿಗಳ ಮುಖ್ಯಸ್ಥ ಆಗಿರ್ತಾನೆ. ಈ ಕೊಬ್ಬು ಸವರಿದ ಬಂದೂಕುಗಳನ್ನು ಬಳಸಲು ನಿರಾಕರಿಸಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ದೆಹಲಿಯಲ್ಲಿ ದಂಗೆ ನಾಯಕತ್ವ ವಹಿಸ್ತವನು ಯಾರು ಅಂದರೆ ಈ ಒಂದು ಬಕ್ತ ಖಾನ್ ಅಂತಕ್ಕಂಥವನು. ಇವನು ಮೊಘಲ್ ಚಕ್ರವರ್ತಿ 2ನೇ ಈ ಬಹದ್ದೂರ್ ಶಾನ ಒಂದು ಸೇನಾನಿ. ಕಾನ್ಪುರದಲ್ಲಿ ದಂಗೆ ನಾಯಕತ್ವ ವಹಿಸ್ತವ್ರು ಯಾರು ಅಂತ ನಿಮಗೆ ಗೊತ್ತಿದೆ. ಯಾರು ಅಂದರೆ ನಾನಾ ಸಾಹೇಬ್ ಅಂತಕ್ಕಂಥವನು ದತ್ತುಪುತ್ರ, 2ನೇ ಬಾಜಿರಾವನ ದತ್ತುಪುತ್ರ. ಹಾಗೆ ಕಾನ್ಪುರ್ ಲಕ್ನೋದಲ್ಲಿ ಸ್ಟಾರ್ಟ್ ಆದಾಗ ಯಾರು ದಂಗೆ ನಾಯಕತ್ವ ವಹಿಸಿದ್ರು ಅಂದರೆ ಅಜಾರತ್ ಬೇಗಮ್ ಅಂತಕ್ಕಂಥವಳು ಮತ್ತು ಅವಳ ದತ್ತುಪುತ್ರನಾದಂತಹ ಬಿರ್ಜಿಶ್ ಖಾನ್ ಅಂತಕ್ಕಂಥವನು ವಹಿಸಿದ್ದ. ಝಾನ್ಸಿಯಲ್ಲಿ ನಿಮಗೆ ಗೊತ್ತಿದೆ ಈ ಒಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಮಗ ಆನಂದರಾವ್, ಗಂಡ ಗಂಗಾಧರ್ ರಾವ್. ಗ್ವಾಲಿಯರ್ನಲ್ಲಿ ದಂಗೆಯ ನಾಯಕತ್ವ ವಹಿಸಿದವರು ಗೊತ್ತಿದೆ ತಾಂತ್ಯಾ ಟೋಪಿ ಅಂತಕ್ಕಂಥವನು ಮಧ್ಯಪ್ರದೇಶದ ಗ್ವಾಲಿಯರ್. ಬಿಹಾರದಲ್ಲಿ ವಹಿಸಿದಂಥವನು ಈ ಒಂದು ಕುನ್ವರ್ ಸಿಂಗ್ ಅಂತಕ್ಕಂಥವನಿದೆ. ಇಲ್ಲಿ ಕುನ್ವರ್ ಸಿಂಗ್ ಅಂತಕ್ಕಂಥವನಿದ್ದಾನೆ. ಹಾಗೆ ಇಲ್ಲಿ 2ನೇ ಬಹದ್ದೂರ್ ಶಾ ಅಂತಕ್ಕಂಥವನಿದ್ದಾನೆ. ನೆಕ್ಸ್ಟು ಅಸ್ಸಾಂನಲ್ಲಿ ಯಾರು ದಂಗೆ ನಾಯಕತ್ವ ವಹಿಸಿದರು ಅಂತಕ್ಕಂಥದ್ದು ಈ ಒಂದು ಮಣಿದಾರ್ ದತ್ ಅಂತಕ್ಕಂಥವನು ಅಸ್ಸಾಮಲ್ಲಿ. ಹಾಗೆ ಮಥುರಾದಲ್ಲಿ ನಮಗೆ ಈ ಒಂದು ದೇವಿ ಸಿಂಗ್ ಅಂತಕ್ಕಂಥವರು ನಾಯಕತ್ವ ವಹಿಸ್ತಾರೆ. ಹಾಗಾಗಿ ನಮಗೆ ಬಿಹಾರದಲ್ಲಿ ಕುನ್ವರ್ ಸಿಂಗ್ ಆಯಿತು, ದೆಹಲಿಯಲ್ಲಿ ಬಹದ್ದೂರ್ ಆಯಿತು. ನೋಡಿ, ಆಪ್ಷನ್ 2ಗೆ ಎ ಇಲ್ಲಿದೆ, ಹಾಗೆ ಆಪ್ಷನ್ 1ಕ್ಕೆ 4 ಇಲ್ಲಿದೆ. ಹಾಗಾದರೆ ನಮಗೆ ಮಥುರಾದಲ್ಲಿ ಅಲ್ಲಿ ಬರೆದಿದ್ದೀನಿ ದೇವಿ ಸಿಂಗ್ ಇಲ್ಲಿದ್ದಾರೆ. ಮೀರತ್ತಲ್ಲಿ ಅವನು ಕದಮ್ ಸಿಂಗ್ ಕೊಟ್ಟಿಲ್ಲ, ಸಿಪಾಯಿಗಳು ಅಂತ ಕಳಿಸಿದ್ದಾನೆ. ಬಂದೂಕು ಸವರಿದ್ದ ಒಂದು ಸಿಪಾಯಿಗಳು, ಬಂದೂಕು ಕೊಬ್ಬು, ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಗ್ರೀಸ್ಡ್ ಪಿಸ್ತೂಲನ್ನು ಬಳಸಲು ನಿರಾಕರಿಸಿ ಏನು ಮಾಡ್ತಾರೆ, ಇಲ್ಲಿ ದಂಗೆಯನ್ನು ಹೇಳ್ತಾರೆ. ನೋಡಿ, ಅದರ ಜೊತೆಗೆ ಮೀರತ್ತಲ್ಲಾದಂಥ ಘಟನೆಗಳು. ಇದಕ್ಕಿಂತ ಮುಂಚೆ ಈ ಪ್ರಥಮ ಸ್ವತಂತ್ರ ಸಂಗ್ರಾಮವನ್ನು ವೈಯಕ್ತಿಕವಾಗಿ ಸ್ಟಾರ್ಟ್ ಮಾಡಿದಂಥವನು 1857 ಮಾರ್ಚ್ 29ರಂದು ಈ ಬ್ಯಾರಕ್ಪುರ ಅಂತಕ್ಕಂಥದ್ರಲ್ಲಿ ಸ್ಟಾರ್ಟ್ ಮಾಡಿದವನು ಈ ಮಂಗಲ್ ಪಾಂಡೆ ಅಂತಕ್ಕಂಥವನು. ಸ್ವದೇಶ ಸ್ವಧರ್ಮಕ್ಕಾಗಿ ಅಥವಾ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟವನ್ನು ಮಾಡಿ ಈ ಒಂದು ಬ್ರಿಟಿಷರ ಗಲ್ಲಿಗೇರಿದಂಥ ವ್ಯಕ್ತಿ ಯಾರು ಅಂದರೆ ಈ ಮಂಗಲ್ ಪಾಂಡೆ. ಈ ವೆಸ್ಟ್ ಬಂಗಾಳನ ಬ್ಯಾರಕ್ಪುರಲ್ಲಿ ದಂಗೆ ನಾಯಕತ್ವವನ್ನು ವಹಿಸ್ತಾನೆ. ಎಸ್, ಹಾಗಾದರೆ 8ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಗೊತ್ತಾಯಿತು ಸ್ನೇಹಿತರೆ. ಎಸ್, ಈಗ ನಮಗೆ ಅನಬಿ ಸೆಂಟ್ರ್ ಅವ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೇಳ್ತಾ ಹೋಗಿದ್ದಾರೆ. ಡಾಕ್ಟರ್ ಅನಬಿ ಸೆಂಟ್ರ್ ಅವರಿಗೆ ಸಂಬಂಧಿಸಿದಂಥ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. 1914ರಲ್ಲಿ ಡಾಕ್ಟರ್ ಅನಬಿ ಸೆಂಟ್ ಮೊದಲ ಮಹಾಯುದ್ಧದಲ್ಲಿ ಭಾಗವಹಿಸಿದರು. ಅನಬಿ ಸೆಂಟ್ ಕಲ್ಕತ್ತಾದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಡಾಕ್ಟರ್ ಅನಬಿ ಸೆಂಟ್ 1933ರಲ್ಲಿ ಅಡಿಯಾರ್ ಇಂಡಿಯಾದಲ್ಲಿ ಡೆತ್ ಆದರು.
ಅನಿ ಬೆಸೆಂಟ್ 2 ಪ್ರಮುಖ ಗ್ರಂಥಗಳನ್ನು ಬರೆದಿದ್ದರು. ನೋಡಿ, ಒಂದು ಅನಿ ಬೆಸೆಂಟ್ ಲೈಫ್ ಬಗ್ಗೆ ಒಂದು ರಿವ್ಯೂ ಮಾಡೋದಾದರೆ 1846ರಲ್ಲಿ ಇವಳೊಬ್ಬಳು ಐರಿಷ್ ಮಹಿಳೆ ಅಥವಾ ಐರಿಷಲ್ಲಿ ಜನನ ಆಗಿತ್ತು. ಹಾಗೆ 1875ರಲ್ಲಿ ಈ ಒಂದು ಥಿಯೋಸಾಫಿಕಲ್ ಸೊಸೈಟಿ ಏನಿದೆ ಅಮೇರಿಕದಲ್ಲಿ ಸ್ಟಾರ್ಟ್ ಆಗುತ್ತೆ. ರೆವರೆಂಡ್ ಫ್ರಾಂಕನಿಗೆ ಇವರು ವಿಚ್ಛೇದನವನ್ನು ನೀಡಿ 1979ರಲ್ಲಿ ಇವರು ಭಾರತಕ್ಕೆ ಬರ್ತಾರೆ ಅನಿ ಬೆಸೆಂಟ್. ಹಾಗೆ ಅನಿ ಬೆಸೆಂಟ್ 1882ರಲ್ಲಿ ಇವರು ಈ ತಮಿಳುನಾಡಿನ ಅಡಿಯಾರ್ ಅಂತಕ್ಕಂಥ ಪ್ಲೇಸ್ ಏನಿದೆ ಇಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಹಾಗಾದರೆ ಅನಿ ಬೆಸೆಂಟ್ ಅವರು ಇಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಟಾರ್ಟ್ ಮಾಡಿದ ಮೇಲೆ 1898ರಲ್ಲಿ ಈ ಒಂದು ಬನಾರಸ್ನಲ್ಲಿ ಏನು ಮಾಡ್ತಾರೆ, ಸೆಂಟ್ರಲ್ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾರೆ. ಇದೇ ಮುಂದೆ ಏನಾಗುತ್ತೆ, ಬನಾರಸ್ ಹಿಂದೂ ವಿವಿ ಆಗುತ್ತೆ. ನೆಕ್ಸ್ಟ್ ಇವರು 1916ರಲ್ಲಿ ಏನು ಮಾಡ್ತಾರೆ, ಓಮ್ ರೂಲ್ ಲೀಗನ್ನು ಸ್ಟಾರ್ಟ್ ಮಾಡ್ತಾರೆ. 1917ರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ನ ಮಹಿಳಾ ಪ್ರಥಮ ಅಧ್ಯಕ್ಷೆ ಆಗ್ತಾರೆ. ನೆಕ್ಸ್ಟ್ ಅದೇ ರೀತಿ 1933ರಲ್ಲಿ ಇವರು ಮರಣ ಹೊಂದ್ತಾರೆ. ಹಾಗೆ ಇವರು 2 ಪತ್ರಿಕೆಗಳನ್ನು ಬರೀತಾರೆ, ಒಂದು ಕಾಮನ್ವೆಲ್ತ್ ಮತ್ತೊಂದು ನ್ಯೂ ಇಂಡಿಯಾ ಅಂತಕ್ಕಂತಹ 2 ಪ್ರಮುಖವಾದಂತಹ ಪತ್ರಿಕೆ ಮತ್ತು ಗ್ರಂಥಗಳಿಗೆ ಸಂಬಂಧಿಸಿದಂತೆ. ನೋಡಿ, ಅನಿ ಬೆಸೆಂಟ್ ಅವರ ಪ್ರಮುಖ ಗ್ರಂಥಗಳಿಗೂ ಸಂಬಂಧಿಸಿದಂತೆ ಎ ನೇಷನ್ ಇಂಡಿಯಾ ಅಂತಕ್ಕಂಥದ್ದು ಇರ್ಬೋದು ಅಥವಾ ಪತ್ರಿಕೆಗಳಿರ್ಬೋದು, 2 ಪುಸ್ತಕ ಪತ್ರಿಕೆಗಳನ್ನು ಸಹ ಬರೀತಾರೆ ಇವರು. ಎಸ್, ಹಾಗಾದರೆ ನಮಗೆ ಫಸ್ಟ್ ಒನ್ ಇಲ್ಲಿ ರಾಂಗ್ ಆಗಿರುತ್ತೆ. ಫಸ್ಟ್ ಇಂಡಿಪೆಂಡೆಂಟ್ ಅಥವಾ ಫಸ್ಟ್ ವರ್ಲ್ಡ್ ವಾರ್ಲಿ ಇವರು ಭಾಗವಹಿಸಿಲ್ಲ. ಇಲ್ಲಿ 1, 2, 3 ಅಂತಕ್ಕಂಥದ್ದು 2, 3, 4 ಆಪ್ಷನ್ಸ್ ಇಲ್ಲ. ಆದರೆ ಇದೆಯಾ, 2, 3, 4 ಆಪ್ಷನ್ಸ್ ಇಲ್ಲಿದೆ. ಇವರ ನ್ಯೂಸ್ ಪೇಪರ್ಗಳು ಮತ್ತು ಎ ನೇಷನ್ ಫಾರ್ ಇಂಡಿಯಾ ಅಂತಕ್ಕಂಥದ್ದು ಇರ್ಬೋದು, ಹಾಗೆ ಅವರ ಕೃತಿಗಳ ಬಗ್ಗೆ ಇರ್ಬೋದು ನಮಗೆ ಮಾಹಿತಿ ಇರಬೇಕು. 2 ಪತ್ರಿಕೆ 2 ಕೃತಿಗಳನ್ನೇ ಅವರು ಬರೀತಾರೆ. ಇಲ್ಲಿ ಐರಿಷಿಂದ ಬಂದು ಮಹಿಳೆ ಏನೆಲ್ಲ ಮಾಡಿದರು, ರೆವರೆಂಡ್ ಫ್ರಾಂಕನಿಗೆ ವಿಚ್ಛೇದನವನ್ನು ನೀಡಿದ ಮೇಲೆ ಏನೆಲ್ಲ ಆಯಿತು, ಮತ್ತು ಇವರಿಗೆ ಸಂಬಂಧಿಸಿದಂಥ ವಿಚಾರಗಳ ಬಗ್ಗೆ ನಾವು ನೋಡ್ತಾ ನೋಡಿ. ಈ ರೀತಿಯಾದಂಥ ಪ್ರಶ್ನೆಗಳನ್ನು ಸಹ ನಮಗೆ ಕೊಡ್ತಾ ಹೋಗ್ಬೋದು. ಎಸ್, 1857ರ ಕೆಳಗಿನ ಯಾರು ಬ್ರಿಟಿಷರಿಗೆ ವಿಧೇಯರಾಗಿದ್ದರು, ಬ್ರಿಟಿಷ್ ಸಪೋರ್ಟೆಡ್ ಆಗಿ ಯಾರಿದ್ದರು ಅಥವಾ ಅವರಿಗೆ ಸಪೋರ್ಟಿವ್ ಆಗಿ ಯಾರ್ಯಾರಿದ್ದರು ಅಂತ. ಯಾಕೆಂದರೆ ನಿಮಗೆ ಗೊತ್ತಿದೆ, 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಯಾರು ಭಾಗವಹಿಸಿರಲಿಲ್ಲ ಅಂದರೆ ಭಾರತೀಯ ವಿದ್ಯಾವಂತರು ಭಾಗವಹಿಸಿರಲಿಲ್ಲ, ವಿದೇಶದಲ್ಲಿ ಹೋದಾಗ ತೊಂದರೆ ಆಗುತ್ತೆ ಅಂತ. ಹಾಗೆ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಭಾರತೀಯ ರಾಜ ಮನೆತನಗಳು ಭಾಗವಹಿಸಿರಲಿಲ್ಲ, ಅವರು ಬ್ರಿಟಿಷ್ ಪರವಾಗಿದ್ದರು. ಹಾಗೆ ಭಾರತದಲ್ಲಿ ಸಿಖ್ಖರು ಏನು ಮಾಡಿದರು, ಬ್ರಿಟಿಷರ ಪರವಾಗಿದ್ದರು. ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ರೈತರು ಮತ್ತು ಮೌಲಿಗಳು ಮತ್ತು ಸಿಪಾಯಿಗಳು, ಅದರ ಜೊತೆಗೆ ಹಿಂದೂ ಮತ್ತು ಮುಸಲ್ಮಾನರು ಪಾರ್ಟಿಸಿಪೇಷನ್ ಮಾಡಿದರು. ಹಾಗಾದರೆ ವಿದ್ಯಾರ್ಥಿಗಳು, ರಾಜರುಗಳು ಮತ್ತು ಲೇವಾದೇವಿ ವ್ಯವಹಾರಸ್ಥರು, ಸಿಖ್ಖರು ಫಸ್ಟ್ ಇಂಡಿಪೆಂಡೆಂಟ್ ವಾರಿಗೆ ಭಾಗವಹಿಸಿರಲಿಲ್ಲ. ಇಲ್ಲಿ ಕೇಳಿರೋ ಪ್ರಶ್ನೆ ಅಂದರೆ, ಅಸ್ಸಾಂನಲ್ಲಿ ದಂಗೆಯ ನಾಯಕತ್ವ ವಹಿಸಿದವನು ಮಣಿಧಾರ್ ದತ್ ಅಂತಕ್ಕಂಥವನು, ಇದು ರೈಟ್ ಇದೆ. ಇಲ್ಲಿ ವಿಧೇಯರಾದಂಥವ್ರು ಯಾರು, ಇವನು ವಿಧೇಯರಾಗಿಲ್ಲ. ಕಾಶ್ಮೀರದ ಗುಲಾಬ್ ಸಿಂಗ್ ವಿಧೇಯನಾಗಿದ್ದ. ನೇಪಾಳದ ಪ್ರಧಾನಿ ಸರ್ಜಾಂಗ್ ಬಹದ್ದೂರ್ ವಿಧೇಯನಾಗಿದ್ದ. ಕಿತ್ತೂರು ರಾಣಿ ಚೆನ್ನಮ್ಮ ವಿಧೇಯರಾಗಿರಲಿಲ್ಲ. 1824ರಲ್ಲಿ ಅವಳು ಬೆಳಗಾಂ ಕಿತ್ತೂರು ದಂಗೆಯನ್ನು ನಡೆಸಿ ಬ್ರಿಟಿಷರ ವಿರುದ್ಧ ಥ್ಯಾಕ್ರೆ ಅಂತಕ್ಕಂಥವನು ಕೊಂದಾಗ ಇಲ್ಲಿ ಏನೆಲ್ಲ ಆಯಿತು ಅಂತಕ್ಕಂಥದ್ದು ನೋಡಿದ್ದೇವೆ ನಾವು. ಹಾಗಾಗಿ 2 ಮತ್ತು 3 ಎಲ್ಲಾದರೂ ಇದೆಯಾ ನೋಡಿ, ಈ ಆಪ್ಷನ್ನಲ್ಲಿ 2 ಮತ್ತು 3 ಇದೆ. ಈ 10ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಎಸ್, ಹಾಗಾಗಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಆಗಿತ್ತು. ದೇಶೀಯ ಲೇವಾದೇವಿ ವ್ಯವಹಾರಸ್ಥರು ಮತ್ತು ದೇಶೀಯ ರಾಜರು ಅವರೊಂದಿಗೆ ಬಿಸ್ನೆಸ್ ಮಾಡುವ ಉದ್ದೇಶದಿಂದ ಬ್ರಿಟಿಷರೊಂದಿಗೆ ಈ ಥರ ಸಪೋರ್ಟ್ ಮಾಡಲಿಲ್ಲ. ಹಾಗಾಗಿ ಪ್ರಥಮ ಸ್ವತಂತ್ರ ಸಂಗ್ರಾಮ ವಿಫಲವಾಯಿತು. ಎಸ್, ಇಲ್ಲಿ ಮತ್ತೊಂದು ಸಿಂಪಲ್ ಆದ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವ ಜೋಡಿ ತಪ್ಪಾಗಿ ಹೊಂದಿಕೆಯಾಗಿದೆ? ಮದ್ರಾಸ್ ಒಪ್ಪಂದ 1ನೇ ಆಂಗ್ಲೋ ಮೈಸೂರು ಯುದ್ಧ, ಮಂಗಳೂರು ಒಪ್ಪಂದ ಈ ಒಂದು 2ನೇ ಆಂಗ್ಲೋ ಮೈಸೂರು ಯುದ್ಧ, ಶ್ರೀರಂಗಪಟ್ಟಣ ಒಪ್ಪಂದ 3ನೇ ಆಂಗ್ಲೋ ಮೈಸೂರು ಯುದ್ಧ, 4ನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಹೇಳಿದ್ದಾರೆ. ನೋಡಿ, 1700 ಇಲ್ಲಿ ನಮಗೆ 69ರಲ್ಲಿ ಆದಂಥ ಅಗ್ರಿಮೆಂಟ್ ಮಡ್ರಾಸ್,
1784ರಲ್ಲಿ ಆದಂಥ ಅಗ್ರಿಮೆಂಟ್ ಯಾವುದು ಅಂದರೆ ಮಂಗಳೂರು ಒಪ್ಪಂದ. ಹಾಗೆ 1792ರಲ್ಲಿ ಆದಂಥ ಅಗ್ರಿಮೆಂಟ್ ಯಾವುದು ಅಂದರೆ ಶ್ರೀರಂಗಪಟ್ಟಣ ಒಪ್ಪಂದ. 4ನೇ ಆಂಗ್ಲೋ ಮೈಸೂರು ಯುದ್ಧವು ಸಹ 1799 ಜೂನ್ನಲ್ಲಿ ಈ ಒಂದು ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ 4ನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಗುತ್ತೆ. ಈ ಬ್ರಿಟಿಷರಿರ್ಬೋದು, ಹೈದರಾಬಾದಿನ ನಿಜಾಮರಿರ್ಬೋದು, ಹಾಗೆ ಮರಾಠರಿರ್ಬೋದು, ಹಾಗೆ ಮೈಸೂರಿನ ಒಡೆಯರಿರ್ಬೋದು, ಈ ಚತುಷ್ಕೂಟದ ನಡುವೆ ಒಪ್ಪಂದ ಆಗುತ್ತೆ. ಇಲ್ಲಿ ಈ ಸ್ಟೇಟ್ಮೆಂಟ್ ತಪ್ಪಿದೆ. ಬೆಂಗಳೂರು ಒಪ್ಪಂದ ಅಲ್ಲ, ಶ್ರೀರಂಗಪಟ್ಟಣ ಒಪ್ಪಂದ. ಆಂಗ್ಲೋ ಮೈಸೂರು ಯುದ್ಧಗಳು ನೋಡಿ. ಫಸ್ಟ್ ಆಂಗ್ಲೋ ಮೈಸೂರು ಯುದ್ಧದಲ್ಲಿದ್ದಂಥ ಬ್ರಿಟಿಷ್ ವ್ಯಕ್ತಿ ಯಾರು ಅಂತ ಗೊತ್ತಿದೆ ನಿಮಗೆ? ಕರ್ನಲ್ ಸ್ಮಿತ್ ಅಂತಕ್ಕಂಥವನು. ಇಲ್ಲಿ ವಾರನ್ ಎಸ್ಟಿಂಗ್ಸ್ ಅಂತಕ್ಕಂಥವನು. ಹಾಗೆ ಇಲ್ಲಿ ಲಾರ್ಡ್ ಕಾರ್ನ ವಾಲಿಸ್ ಅಂತಕ್ಕಂಥವನು. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿದ್ದಂಥವ್ರು ಯಾರು ಅಂದರೆ ಗೊತ್ತಿದೆ ನಿಮಗೆ? ವೆಲ್ಲೆಸ್ಲಿ. ಯಾರು ಅಂದರೆ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ನಾವು ಒಪ್ಕೊಂಡಾಗ ಇಷ್ಟೆಲ್ಲ ಘಟನೆಗಳು ಆಯಿತು. ಎಸ್, ಮುಂದಿನ ಪ್ರಶ್ನೆ. ಮಾನವ ಕುಲಕ್ಕೆ ಒಂದು ಧರ್ಮ, ಒಂದು ಜಾತಿ ಮತ್ತು ಒಬ್ಬ ದೇವರು ಎಂಬ ಘೋಷಣೆ ನೀಡಿದವರು. ಇದು ತುಂಬ ಸಲ ರಿಪೀಟ್ ಆಗಿರೋ ಎಕ್ಸಾಮು, KPSCಲಿ ಬಂದಿರತಕ್ಕಂಥ ಕ್ವಶನ್ಸು. ಇಲ್ಲೇನು ಹೇಳ್ತಾರೆ? ಈ ಒನ್ ಕ್ಯಾಸ್ಟ್ ಒನ್ ರಿಲಿಜಿಯನ್, ಈ ಗಾಡ್ ಆಫ್ ಒನ್ ಮ್ಯಾನ್ ಅಂತಕ್ಕಂಥದ್ದನ್ನು ಹೇಳ್ದಂಥವ್ರು ಯಾರು? ಒನ್ ಕಾಸ್ಟ್ ಒನ್ ರಿಲಿಜಿಯನ್, ಗಾಡ್ ಆಫ್ ಒನ್ ಮ್ಯಾನ್. ಮಾನವ ಕುಲಕ್ಕೆ ಒಂದೇ ಧರ್ಮ, ಒಂದೇ ಜಾತಿ, ಒಬ್ಬನೇ ದೇವರು. ನೋಡಿ, ಸ್ವಾಮಿ ವಿವೇಕಾನಂದ ಇದೆ, ನಾರಾಯಣ ಗುರುಗಳಿದೆ, ಲೋಕಿತಾವತಿ ಇದೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಇದೆ. ಸ್ವಾಮಿ ವಿವೇಕಾನಂದ ಅವರು ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಆದರೆ ಈ ನಾರಾಯಣ ಗುರುಗಳು ನಿಮಗೆ ಗೊತ್ತಿದೆ, ಇವರು ಕೇರಳದವರು. ಈ ಮೇಲ್ಜಾತಿಯವರು ಅಂದರೆ ಈ ಬ್ರಾಹ್ಮಣ ಜಾತಿಯ ವಿರುದ್ಧ ಕೆಳಜಾತಿಯವರ ಶೋಷಣೆ ಏನು ನಡೀತಾ ಇತ್ತು, ಆ ಶೋಷಣೆ ವಿರುದ್ಧ ಅಥವಾ ಮೇಲ್ಜಾತಿಯವರ ವಿರುದ್ಧ ಚಳವಳಿಯನ್ನು ಸ್ಟಾರ್ಟ್ ಮಾಡಿದಂಥವರು. ಅರಿವಿಪ್ಪಂ ಚಳವಳಿ ಮತ್ತು ವೈಕ್ಯಂ ಚಳವಳಿಯನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ನಾರಾಯಣ ಗುರುಗಳು, ಕೇರಳದಲ್ಲಿ. ಇವರೇ ಹೇಳಿದ್ದು ಒನ್ ಕಾಸ್ಟ್ ಒನ್ ರಿಲಿಜಿಯನ್, ಗಾಡ್ ಆಫ್ ಒನ್ ಮ್ಯಾನ್ ಅಂತ ಹೇಳಿದ್ದು ನಾರಾಯಣ ಗುರುಗಳು. ಅದೇ ಥರ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದು ತಮಿಳುನಾಡಲ್ಲಿ EV ರಾಮಸ್ವಾಮಿ ನಾಯ್ಕರ್ ಅಂತಕ್ಕಂಥವ್ರು. EV ರಾಮಸ್ವಾಮಿ ನಾಯ್ಕರ್. ನೋಡಿ, ಅಂಬೇಡ್ಕರ್ ಗೊತ್ತಿದೆ ನಿಮಗೆ. ಈ ಒಂದು ಶಿಕ್ಷಣ ಇರ್ಬೋದು, ಈ ಒಂದು ಸಂಘಟನೆ ಇರ್ಬೋದು, ಹಾಗೆ ಹೋರಾಟ ಏನಿದೆ, ಈ ಹೋರಾಟ ಇದು ಇವರ ಒಂದು ಮುಖ್ಯ ಉದ್ದೇಶಗಳು. ಎಸ್, ನಾವೀಗ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ನಾರಾಯಣ ಗುರುಗಳು. ನಾರಾಯಣ ಗುರುಗಳು. 13ನೇ ಪ್ರಶ್ನೆ ಇದ್ದಿದೆ. ಪಾಕಿಸ್ತಾನ ಭಾರತಕ್ಕೆ ಡಿವೈಡ್ ಆದಾಗ ಆಜಾದ್ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಸ್ಥಾನ. ಒಂದು ಸಾಮ್ರಾಜ್ಯವಾಗಿದೆ, ಕಾಶ್ಮೀರಿ ಮುಸಲ್ಮಾನರ ನಾಯಕ, ಒಳನುಗ್ಗುವ ಮತ್ತು ಆಕ್ರಮಿಸುವ ನಿವಾಸ, ಒಂದು ಇಸ್ಲಾಮಿಕ್ ಚಾಂಪಿಯನ್. ಈ ಒಂದು ಒಳನುಗ್ಗುವ ಮತ್ತು ಆಕ್ರಮಣ ಮಾಡುವಂಥ ಒಂದು ನಿವಾಸಿ ಆಗಿತ್ತಿದು, ಒಂದು ಪಕ್ಷವಾಗಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ, ಗಾಂಧೀಜಿ ಅಂತಿಮವಾಗಿ ವಿಭಜನೆಗೆ ಒಪ್ಪಿದ್ದು ಏಕೆ? ನೋಡಿ, ನಮಗೆ 1947ರ ಒಂದು ಜೂನ್ 3 ಪ್ಲ್ಯಾನ್ ಇದೆ. ಈ ಜೂನ್ 3 ಪ್ಲ್ಯಾನಲ್ಲಿ 7 ಜನರಿದ್ದರು. ಕಾಂಗ್ರೆಸ್ಸಿಂದ 3 ಜನ ಇದ್ದರು, ಮುಸ್ಲಿಂ ಲೀಗಿಂದ 3 ಜನ ಇದ್ದರು, ಸಿಖ್ ಸಮುದಾಯದಿಂದ ಒಬ್ಬರಿದ್ದರು. ಕಾಂಗ್ರೆಸ್ಸಿಂದ ಇದ್ದಂಥ 3 ಜನ ಯಾರು ಅಂದರೆ ನಿಮಗೆ ಗೊತ್ತಿದೆ. ಒಂದು ಕಾಂಗ್ರೆಸ್ನಿಂದ ಇದ್ದಂಥ 3 ಜನ, ನೆಹರು ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಅಂದಿನ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ JB ಕೃಪಲಾನಿ ಇದ್ದರು, ಗಾಂಧೀಜಿ ಇರಲಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅನಿವಾರ್ಯ ಎನಿಸಿತ್ತು. ಕಾಂಗ್ರೆಸ್ ಈಗಾಗಲೇ ಒಪ್ಪಿಗೆ ನೀಡಿತ್ತು. ಹಾಗೆ ಮಾಡಲು ಪಟೇಲ್ ಮತ್ತು ನೆಹರು ಮನವೊಲಿಸಿದರು. ಹಿಂದೂ ಮುಸ್ಲಿಮರು ಸೌಹಾರ್ದತೆಯಿಂದಿರುವುದಿಲ್ಲ ಎಂದು ಅವರಿಗೆ ಅರ್ಥವಾಗಿತ್ತು. ಬಟ್ ಈ 1947ನಲ್ಲಿ ಈ ಜೂನ್ 3 ಪ್ಲ್ಯಾನು ಇಂಗ್ಲೆಂಡಿನ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಅಪ್ರೂವಲ್ ಆಗಿ ಬಂದಾಗ ಭಾರತಕ್ಕೆ ಸ್ವತಂತ್ರವನ್ನು ಸಿಗುತ್ತೆ 47 ಆಗಸ್ಟ್ 15ನೇ ತಾರೀಕು ಶುಕ್ರವಾರ. ಬಟ್ ಆಗ ಆ ಸದ್ಯದ ಪರಿಸ್ಥಿತಿ ಅನಿವಾರ್ಯವಾಗಿತ್ತು. ಇಲ್ಲಾಂದರೆ ಕೋಮುಗಲಭೆ ಹೆಚ್ಚಾಗ್ತಾ ಇತ್ತು, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಉದ್ದೇಶದಿಂದ ಮಾತ್ರ ಇದು ಗಾಂಧೀಜಿ ಒಪ್ಪಿದ್ರ ಹೊರತು, ಅಥವಾ ಭಾರತ ಸ್ವತಂತ್ರ ಬಂದಾಗ ಗಾಂಧೀಜಿಯವರು ದೆಹಲಿಯಲ್ಲಿರಲಿಲ್ಲ, ಅವರು ನೌಕಾಲಿಯಲ್ಲಿ ಇದ್ದರು. ಕೋಮುಬಲೆಯ ಬಗ್ಗೆ ಒಂದು ಹೋರಾಟವನ್ನು ಮಾಡ್ತಾಯಿದ್ರು, ಅಥವಾ ಈ ಧರ್ಮಾಂಧಿತ ವಿಚಾರಗಳನ್ನು ಬಗೆಹರಿಸೋದಕ್ಕೆ ಹೋರಾಟ ಮಾಡ್ತಾಯಿದ್ರು. ಭಾರತ ಸ್ವತಂತ್ರ ಬಂದಾಗ ಗಾಂಧೀಜಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಸದಸ್ಯರು ಸಹ ಆಗಿರಲಿಲ್ಲ. ಭಾರತ ಸ್ವತಂತ್ರ ಬರೋದಕ್ಕಿಂತ ಮುಂಚೆ JB ಕೃಪಲಾನಿ INC ಅಧ್ಯಕ್ಷರಾಗಿದ್ದರು.
ಭಾರತ ಸ್ವತಂತ್ರಗೊಂಡ ಸಭೆಗೆ INCಯ ಮೊದಲ ಅಧ್ಯಕ್ಷ ಯಾರಾಗಿದ್ದರು ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಏನು ಮಾಡ್ತಾರೆ, ಮೊದಲ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಭಾರತ ಸ್ವತಂತ್ರಗೊಂಡಾಗ ಗಾಂಧೀಜಿ INC ಅಧ್ಯಕ್ಷತೆ ಅಥವಾ INCಯ ಸ್ಥಾನದಲ್ಲಿ ಇರಲಿಲ್ಲ ಸದಸ್ಯರಾಗಿ. ಹಾಗೆ ದೆಹಲಿಯಲ್ಲಿರಲಿಲ್ಲ. ಒಂದೇ ಕಾರಣ, ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅನಿವಾರ್ಯ ಎನಿಸಿತ್ತು ಅಷ್ಟೇ, ಇವ್ಯಾವ ಕಾರಣಗಳಲ್ಲ. ಈ ಥರ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆ ಬಂದಾಗಲೂ ನೀವು ಗೆಸ್ ಮಾಡಬೇಕಾಗುತ್ತೆ ಸರಿ ಉತ್ತರಗಳನ್ನು. ಎಸ್, ಮತ್ತೆ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ನಮಗೆ ಕ್ವಶನ್ಸ್ ಕೇಳಿದ್ದಾರೆ. ಆಲ್ಮೋಸ್ಟ್ ನಮಗೆ ಲಾಹೋರ್ ಮತ್ತು ಕರಾಚಿ ಇವೆರಡರ ಬಗ್ಗೆ ಆಲ್ಮೋಸ್ಟ್ ನಾವು ಕ್ಲಾಸಸ್ಗಳಲ್ಲಿ ಮಾತಾಡಿರ್ತೀವಿ. ಫೈಜಾಪುರ ಮತ್ತು ರಾಮ್ಗರ್ ಹಳ್ಳಿಗಳಲ್ಲಿ ನಡೆದಂಥ ವಿಷಯಗಳೇನಿದೆ ಅವ್ರ ಬಗ್ಗೆಯೂ ಸಹ ನಾವು ಮಾತಾಡಿರ್ತೀವಿ. ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಆಗಿದ್ದು ಲಾಹೋರಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಿ. ನೋಡಿ, ಇಲ್ಲಿ A4 ಎಲ್ಲಿದೆ ಅಂದರೆ ಇಲ್ಲಿದೆ. ಕರಾಚಿ ಅಧಿವೇಶನದಲ್ಲಿ ಇರ್ವಿನ್ ಫ್ಯಾಕ್ಟನ್ನು ಒಪ್ತಾರೆ. ಇರ್ವಿನ್ ಫ್ಯಾಕ್ಟ್ ಜೊತೆಗೆ ಮೂಲಭೂತ ಹಕ್ಕುಗಳು ಆಗುತ್ತೆ. ಕರಾಚಿ ಅಧಿವೇಶನದಲ್ಲೇ ಗಾಂಧೀಜಿಗೆ ಅವಮಾನ ಆಗಿದ್ದು ಇದು 3 ಇದೆ, 2ಗೆ. ಹಾಗೆ ಫೈಜಾಪುರ ಅಂತಕ್ಕಂಥದ್ರಲ್ಲಿ ನಮಗೆ ಆದಂಥ ಘಟನೆಗಳಂದರೆ ಈ ಇಂಟಿಗ್ರೇಷನ್ ಆಫ್ ನೇಷನ್, ಏಕತೆಯ ಬಗ್ಗೆ ಮಾತಾಡ್ತಾರೆ. ಹಾಗೆ ರಾಮ್ಗರ್ಲ್ ಆಗಿರ್ತಕ್ಕಂಥದ್ದು ಮೂಲಭೂತ ಕೃಷಿ ಮತ್ತು ಭೂಮಿ ಯೋಜನೆಗಳ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಏನಿದೆ ಇದು ಸರಿಯಾದ ಉತ್ತರ. ಲಾಹೋರಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಚಾರಗಳನ್ನು ನಾವು ಇಲ್ಲಿ ನೋಡ್ಬೋದು. ಎಸ್, ಅದಾದಮೇಲೆ ಈಸೂರು ದುರಂತವು ಯಾವ ಚಳುವಳಿಯ ಒಂದು ಭಾಗ ಆಗಿತ್ತು? ನೋಡಿ, ಕಾನೂನು ಭಂಗ ಚಳುವಳಿ ಅಂದರೆ ನಿಮಗೆ ಸಿವಿಲ್ ಡಿಸೊಬಿಡಿಯಂಟ್ ಮೂಮೆಂಟ್ ಆದಂಥದ್ದು 1930 ಮಾರ್ಚಲ್ಲಿ. ಹಾಗೆ ನಿಮಗೆ ನಾನ್ ಕೋಆಪರೇಷನ್ ಮೂಮೆಂಟ್ ಆದಂಥದ್ದು 1920ರಲ್ಲಿ. ಹಾಗೆ ನಮಗೆ ಈ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟ್ ಆಗಿದ್ದು 1942ನಲ್ಲಿ. ಕರ್ನಾಟಕ ಏಕೀಕರಣ ಚಳವಳಿ ಫಜಲಾಲಿ ಆಯೋಗದಿಂದ ಸ್ಟಾರ್ಟ್ ಆಗಿ ಏಕೀಕರಣ ನವೆಂಬರ್ 1ಕ್ಕೆ ಏಕೀಕರಣಗೊಳ್ಳುತ್ತೆ. ಹಾಗಾದರೆ ಈಸೂರು ದುರಂತ ನಿಮಗೆ ನಡೆದಂಥದ್ದು ಕ್ವಿಟ್ ಇಂಡಿಯಾ ಚಳವಳಿ ಏನಿದೆ, ಈ ಕ್ವಿಟ್ ಇಂಡಿಯಾ ಚಳವಳಿ ದುರಂತ ಯಾವ ಚಳವಳಿಯ ಒಂದು ಭಾಗವಾಗಿ ನಡೆಯುತ್ತೆ ಅಂದರೆ ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಭಾಗವಾಗಿ ಇದು ಕ್ವಿಟ್ ಇಂಡಿಯಾ ಚಳವಳಿ ಆಗಸ್ಟ್ 8ಕ್ಕೆ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ 28, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಒಂದೇ ವರ್ಷದಲ್ಲಿ 1942ನಲ್ಲಿ ಇದು ನಡೆಯುತ್ತೆ, 1942ನಲ್ಲಿ ಇದು ನಡೆಯುತ್ತೆ. ಇದು ಸೆಪ್ಟೆಂಬರ್ 28, ಇದು ಆಗಸ್ಟ್ 28. ಇದರ ಇನ್ಫ್ಯಾಕ್ಟಿಂದ ಅದು ಸ್ಟಾರ್ಟ್ ಆಯಿತು ಅನ್ನೋದು ನಿಮಗೆ ಗೊತ್ತಿರಬೇಕು. ಎಸ್, ಮುಂಬರುವ KS ಮತ್ತು ಲ್ಯಾಂಡ್ ಸರ್ವೇರ್ ಮತ್ತು PDO ವಿಷಯಗಳಲ್ಲಿ ನಮಗೆ ಅವು ಮುಖ್ಯವಾದಂಥ ಪ್ರಶ್ನೆಗಳಾಗಿರುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಮುಂದಿನ ವಿಷಯಗಳನ್ನು ಕುರಿತು ಮಾತಾಡ್ತೇನೆ. ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗಿದರೆ ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.